ಹೇ ಎವ್ರಿವನ್, ಐ ಹೋಪ್ ನೀವು ಈಗಾಗಲೇ KCET ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನೂ ಮಾಡಿಲ್ಲ ಅಂತಂದರೂ ಡೋಂಟ್ ವರಿ. ಸೊ ಇವತ್ತಿಂದ ನೀವು ಶುರು ಮಾಡಿದರೂ ಕೂಡ ಆರಾಮಾಗಿ ನಾವು ಟಾಪ್ 10 ಚಾಪ್ಟರ್ಸ್ ಫ್ರಮ್ PCMB ಅಂತಂದರೆ 40 ಚಾಪ್ಟರ್ಸ್ ಆಯಿತು. ಈ 40 ಚಾಪ್ಟರ್ಸನ್ನು ಜಸ್ಟ್ 3 ವೀಕ್ಸಲ್ಲಿ ನೀವು ಹೇಗೆ ಕವರ್ ಮಾಡಬಹುದು ಅಂತಂದರೆ ಬೈ ಫಾಲೋಯಿಂಗ್ ದಿಸ್ 10 hours ಸ್ಟಡಿ ಟೈಮ್ ಟೇಬಲ್. ಅದ್ರ ಜೊತೆಗೆ ನಿಮಗೆ ಈ ಟೈಮ್ ಟೇಬಲಲ್ಲಿ ನೀವು ಆರಾಮಾಗಿ 8 hours ನಿದ್ದೆನೂ ಮಾಡ್ಬೋದು ಆ್ಯಂಡ್ ಮಧ್ಯಾಹ್ನ ಆರಾಮಾಗಿ ಒಂದು ನ್ಯಾಪ್ ಕೂಡ ತೊಗೊಂಡು ಅಂದರೆ ಮಲ್ಕೊಂಡು ಕೂಡ ಎದ್ದು ನೀವು ರೀಸ್ಟಾರ್ಟ್ ಮಾಡುವಂತಹ ಟೈಮ್ ಟೇಬಲ್ ಇದಾಗಿದೆ. ಸೊ ಆರಾಮಾಗಿ 10 hours ಸ್ಟಡಿ ಮಾಡ್ಬೋದು. ಆ್ಯಂಡ್ ಅಗೇನ್ ಈ 10 hours ಸ್ಟಡಿ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ಓಡ್ತಾ ಇರ್ತೀವಿ. ಸೊ ತುಂಬ ಜಲ್ದಿ ಎದ್ದು ಟೈಮ್ ಟೇಬಲ್ ಸ್ಟಾರ್ಟ್ ಆಗಿಬಿಡುತ್ತೋ ಏನೋ, ಅಥವಾ ರಾತ್ರಿ ಎಷ್ಟೊತ್ತವರೆಗೂ ಟೈಮ್ ಟೇಬಲ್ ಇರುತ್ತೋ ಏನೋ ಅಂತ ಬೇಗ ಎದ್ದು ಓದ್ಕೊಳ್ಳೋರು ಇರ್ತಾರೆ. ಓಕೆ, ಸೊ ಬೇಗ ಎದ್ದು ಓದ್ಕೊಳ್ಳೋರು, ಬೇಗ ಮಲ್ಕೊಳ್ಳೋರು ಇರ್ತಾರೆ. ಸೊ ಅಂಥವ್ರಿಗೂ 10 hours ನೀವು ಹೇಗೆ ಸ್ಟಡಿ ಮಾಡಬೇಕನ್ನುವಂಥದ್ದು. ಆ್ಯಂಡ್ ಇನ್ನೊಂದು ಥರ ಸ್ಟೂಡೆಂಟ್ಸ್ ಇರ್ತಾರೆ ನಮ್ಮ ಥರ, ಅಂತಂದರೆ ಲೇಝಿ ಬಗ್ಸ್. ನಾವು ಅಂತಂದರೆ ನಮಗೆ ಬೇಗ ಹೇಳೋಕ್ಕಾಗಲ್ಲ, ಬಟ್ ನಾವು ರಾತ್ರಿ ಎಷ್ಟೊತ್ತವರೆಗಾದರೂ ಓದ್ತೀವಿ. ಓಕೆ, ಸೊ ಆ ತರಹ ಲೇಝಿ ಬಗ್ಸ್ಗೂ ಆ್ಯಂಡ್ ಅರ್ಲಿ ಬರ್ಡ್ಸ್ ಇಬ್ಬರಿಗೂ ಕೂಡ ಸಪ್ರೇಟಾಗಿ 10 hours ಟೈಮ್ ಟೇಬಲನ್ನು ರೆಡಿ ಮಾಡಿದ್ದೀನಿ, ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು. ಸೊ ಹಾಗಾಗಿ ಟೈಮ್ ಟೇಬಲನ್ನು ನೋಡೋಣ. ಆ್ಯಂಡ್ ದೆನ್ ಅದ್ರ ಜೊತೆಗೆ ನಿಮಗೆ ಇಯರ್ಲಿ ಪ್ಲ್ಯಾನನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಆ್ಯಂಡ್ ದೆನ್ ವೀಕ್ಲಿ ಪ್ಲ್ಯಾನ್ ಅಂದರೆ ಒಂದು ವಾರಕ್ಕೆ ನೀವು ಎಷ್ಟು ಚಾಪ್ಟರ್ಸನ್ನು ಮುಗಿಸ್ಬೇಕು ಅಂತೇಳಿ. ಸೊ ದಟ್ ನೀವು ಈ ವಿಡಿಯೋ ಸುಮ್ಮನೆ ನೋಡೋದಲ್ಲ, ನೀವು ಡೈಲಿ ಪ್ಲ್ಯಾನ್ ನಾನು ಯಾವ್ಯಾವ ಚಾಪ್ಟರ್ನ ನೀವು ಚೂಸ್ ಮಾಡ್ಕೊಳ್ತೀರಾ ಅಥವಾ ಯಾವ ಚಾಪ್ಟರ್ ನಾನು ರೆಫರ್ ಮಾಡಿದ್ದು ನೀವು ಓದ್ತೀರಾ ಅಂತಂದರೆ, ಸೊ ನೀವು ಆ ಚಾಲೆಂಜನ್ನು ತೊಗೊಂಡು ನೀವು ಕಂಪಲ್ಸರಿಯಾಗಿ ಅದನ್ನು ಓದಬೇಕು. ಓಕೆ, ಸೊ ಸುಮ್ಮನೆ ವಿಡಿಯೋ ನೋಡಿ ಬಿಡೋದಲ್ಲ ರೀ. ಸೊ ನೀವು ಅದರಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಬೇಕು, ಹೌದಾ? ಸೊ ನಿಮಗೆ ಯಾರೋ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಇದನ್ನು ಸಿನ್ಸಿಯರಾಗಿ ಫಾಲೋ ಮಾಡಿದರೂ ಕೂಡ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ವೀಕ್ಲಿ ಪ್ಲ್ಯಾನಲ್ಲಿ ಅಗೇನ್ ಒಂದು ವೀಕಲ್ಲಿ ನೀವು ಎಷ್ಟು ಚಾಪ್ಟರ್ಸನ್ನು ಕವರ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ವೀಕ್ಲಿ ಪ್ಲ್ಯಾನನ್ನು ನೀವೇನಾದರೂ ರೆಫರ್ ಮಾಡಿದ್ರಿ ಅಂತಂದರೆ 3 ವೀಕ್ಸಲ್ಲಿ ನಿಮಗೆ ಆರಾಮಾಗಿ ಒಂದು 40 to 45 ಯಾಕೆ ಒಂದು 50 ಚಾಪ್ಟರ್ಸನ್ನು ನೀವು ಎಲ್ಲ PCMB 4 ಹಿಡಿದು ಆರಾಮಾಗಿ ಕವರ್ ಮಾಡಿ. ಫಸ್ಟ್ ವಿ ವಿಲ್ ಸಿ ಟೈಮ್ ಟೇಬಲ್ ಆಫ್ 10 hours ಸ್ಟಡಿ ಫಾರ್ ಅರ್ಲಿ ಬರ್ಡ್ಸ್, ಅಂದರೆ ಬೇಗ ಎದ್ದೇಳುವಂತಹ ಮಕ್ಕಳಿಗೆ. ನೋಡಿ ನೀವೇನು ಮಾಡ್ತೀರಾ ಅಂತಂದರೆ, ಸೊ ಆನ್ ಆ್ಯನ್ ಆ್ಯಾವ್ರೇಜ್ 5:30ಗೆ ನೀವು ಎದ್ದರೂ ಕೂಡ ನೀವು ಒಂದು 30 minutes ನಿಮ್ಮ ಫ್ರೆಶ್ ಅಪ್ಪಿಗೆ ಎಲ್ಲ ತೊಗೊಳ್ಳಿ. ಓಕೆ, ಸೊ ಆ 30 minutesಲ್ಲಿನೇ ಒಂದು 10 minutes ಮೆಡಿಟೇಷನ್ನಿಗೆ ಕೊಡಿ. ಯಾಕೆ ನಿಮಗೆ 10 minutes ಮೆಡಿಟೇಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನಾವು ಯು ಆರ್ ಪ್ರಿಪೇರಿಂಗ್ ಫಾರ್ KCET. ಬರೀ ಬೋರ್ಡ್ಸ್ಗಲ್ಲ, ಬೋರ್ಡ್ಸ್ಗೆ ನೀವು ಹಂಗೆ ಏನೋ ಒಂದು ಕಾನ್ಸೆಪ್ಟನ್ನು ಓದ್ಕೊಂಡು ಅದನ್ನು ಬರೆದಿದ್ರೆ ನಡೀತಿತ್ತು. ಬಟ್ ಇದರಲ್ಲಿ ಹಾಗಲ್ಲ ರೀ, ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಅದ್ರ ಮೇಲೆ ಅಪ್ಲೈಡ್ ಕ್ವೆಶನ್ಸ್ ಇರುತ್ತೆ. ಸೊ ದಟ್ಸ್ ವೈ ಮೈಂಡನ್ನು ಕೂಲ್, ಕಾಮ್, ಕಂಪೋಸ್ಡಾಗಿ ಇಟ್ಕೊಳ್ಬೇಕು, ರೈಟ್? ಯಾವುದೇ ಡಿಸ್ಟ್ರಾಕ್ಷನ್ಸಿಗೆ ಒಳಗಾಗಬಾರ್ದು. ಸೊ ಹಾಗಾಗಿ 10 minute ಮಾಡುವಂಥ ಮೆಡಿಟೇಷನ್ ನಿಮಗೆ ಫುಲ್ ಡೇ ಎನರ್ಜೈಸ್ಡ್ ಆಗಿ ಇಡುತ್ತೆ. ಸೊ ದಟ್ಸ್ ವೈ 10 minute ಮೆಡಿಟೇಷನ್ ಕಂಪಲ್ಸರಿ. ಜಸ್ಟ್ ನೀವು ಕಣ್ಣು ಮುಚ್ಕೊಂಡು ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಸಾಕು. ಬ್ರೀತ್ ಇನ್, ಬ್ರೀತ್ ಔಟ್ ಸ್ಲೋ ಆಗಿ 10 minutes ಮಾಡಿದರೆ ಸಾಕು. ನೆಕ್ಸ್ಟ್, ಸೊ ನಿಮಗೆ ನಾನು 10 hoursಲ್ಲಿ ಐ ಫಾರ್ಗಾಟ್ ಟು ಮೆನ್ಷನ್, 10 hours ಸ್ಟಡಿ ಪ್ಲ್ಯಾನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆ 10 hoursನ 5 hours ಆಗಿ ಡಿವೈಡ್ ಮಾಡಿಕೊಂಡು ನೀವು 5 hours ಒಂದು ಸಬ್ಜೆಕ್ಟ್ ಆ್ಯಂಡ್ ಇನ್ನೊಂದು 5 hour ಇನ್ನೊಂದು ಸಬ್ಜೆಕ್ಟನ್ನು ಓದ್ಕೊಳ್ಬಹುದು, ರೈಟ್? ಸೊ ಹೇಗೆ ಅಂತಂದರೆ ನೋಡಿ, 3 hours ನೀವು ಸ್ಟಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಫಿಸಿಕ್ಸ್, ಕೆಮಿಸ್ಟ್ರಿನೇ ಚೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಫಸ್ಟ್ 3 hours ಫಿಸಿಕ್ಸನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ 1 hour ಅದರ ಶಾರ್ಟ್ ನೋಟ್ಸನ್ನು ನೀವೇ ಮಾಡ್ಕೊಳ್ಬೇಕು. ನೀವೇ ಶಾರ್ಟ್ ನೋಟ್ ನೀವೇನು ಓದಿದ್ದೀರಾ ಅಂತ ಹೇಳಿ ಅದನ್ನು ಒಂದು ಕಡೆ ಬರೆದಿಡಬೇಕು. ಶಾರ್ಟ್ ನೋಟ್ ಅಂದರೆ ಆ ತರಹ ಯಾರೋ ಮಾಡಿದ ನೋಟ್ಸ್ ಓದೋದಲ್ಲ. ಸೊ ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಶಾರ್ಟಾಗಿ. ಲೈಕ್ ಫಿಸಿಕ್ಸಲ್ಲಾದರೆ ಫಾರ್ಮುಲೇ ಇರುತ್ತೆ ಅಥವಾ ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ ಆ್ಯಂಡ್ SI ಯೂನಿಟ್ಸ್ ಸಮಥಿಂಗ್ ಫಿಸಿಕ್ಸಲ್ಲಿ ಇರುವಂಥದ್ದು, ಅಥವಾ ಕೆಮಿಸ್ಟ್ರಿನಲ್ಲಿ ಇರುವಂಥದ್ದು ಸಮ್ ರಿಯಾಕ್ಷನ್ಸ್, ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಆ ತರಹದ್ದು. ಆ್ಯಂಡ್ ಸೊ ಈ ರೀತಿಯಾಗಿ ಶಾರ್ಟ್ ನೋಟ್ಸನ್ನು ಮಾಡಿ ಇಟ್ಕೊಳ್ಳಿ, ಅಂದರೆ ಒಂದು ಸಮ್ಮರಿ ನೀವೇನು ಓದಿದ್ರಿ ಅನ್ನುವಂಥದ್ದು. ನೆಕ್ಸ್ಟ್ 1 hour ಏನು ಮಾಡಿ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಕಂಪಲ್ಸರಿಯಾಗಿ ನೋಡಬೇಕು. ಆ ಚಾಪ್ಟ್ರಿಂದ ಪ್ರೀವಿಯಸ್ ಇಯರಲ್ಲಿ ಏನು ಕ್ವಶನ್ಸ್ ಬಂದಿದೆ ಅಂತ ನೋಡಿಬಿಟ್ಟು ಲಾಸ್ಟಲ್ಲಿ ರಿವೈಸ್ ಮಾಡುವಂಥದ್ದು 1 hour. ಸೊ 5 hour ಫಾರ್ ಈಚ್ ಸಬ್ಜೆಕ್ಟ್. ಈ ರೀತಿಯಾಗಿ 10 hours. ಸೊ ಈ ತರಹ ನೀವು ಡಿವೈಡ್ ಮಾಡ್ಕೊಳ್ತೀರಿ. 2 ಸಬ್ಜೆಕ್ಟನ್ನು ನೀವು ಓದ್ತಾ ಇದ್ದೀರಾ 10 hoursಗೆ. ಓಕೆ, ಸೊ ಹೇಗೆ ಓದಬೇಕು? ಪ್ರತಿ ಸಬ್ಜೆಕ್ಟಿಗೂ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಹೌ ಟು ಸ್ಟಡಿ ಅಂತಂದರೆ, ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ 10 yearsನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಒಂದು ಸರ್ತಿ ಅನಲೈಸ್ ಮಾಡಿಬಿಟ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನೀವು ಕ್ವೆಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಲೈಕ್ ಈ ಚಾಪ್ಟ್ರಿಂದ ಪ್ರತಿ ವರ್ಷವೂ ಏನೇನು ಕ್ವೆಶನ್ಸ್ ಬಂದಿದೆ, ಎಷ್ಟು ಕ್ವೆಶನ್ಸ್ ಬಂದಿದೆ ಅಂತ. ನೆಕ್ಸ್ಟ್ ನಿಮಗೆ MCQಗಂತೂ ಇವಾಗ ಕೊರತೆನೇ ಇಲ್ಲ, ಯಾಕಂದರೆ ಬೋರ್ಡ್ಸಲ್ಲಿನೇ ಡಿಸ್ಟ್ರಿಕ್ಟ್ ವೈಸ್ ಕ್ವೆಶನ್ ಪೇಪರ್ ಸಾಕಷ್ಟಿದೆ ರೀ. MCQಸ್ಗಳು ನಿಮಗೆ ಸಿಕ್ಬಿಡುತ್ತೆ, ಹೌದಾ? ಸೊ ಅದರಿಂದನೂ ಕೂಡ ನಿಮಗೆ ಇವನ್ ಅದು ಕೂಡ KCET ಲೆವೆಲ್ಗೆ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ.
8 ನೀವು ಒಂದು ಚಾಪ್ಟರ್ನ ತೊಗೊಳ್ತೀರಾ, ಸೊ ಅದನ್ನು ಓದೋದಕ್ಕೆ ಶುರು ಮಾಡ್ತೀರಾ. ಸೊ 2 hours ಓದ್ತೀರಾ. ನೆಕ್ಸ್ಟ್ 8 to 9 ನೀವು ಬ್ರೇಕ್ಫಾಸ್ಟಿಗೆ ಬ್ರೇಕ್ ತೊಗೊಳ್ಳಿ 1 hour ಆ್ಯಂಡ್ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಅಗೇನ್ ನೀವು 9 to 11 ಓದೋದಕ್ಕೆ ಕೊಡ್ತೀರಾ. ಸೊ ನೀವು ತೊಗೊಂಡಿರುವಂಥ ಚಾಪ್ಟರ್, ಯಾಕಂದರೆ ಟಾಪ್ 10 ಚಾಪ್ಟರ್ಸ್ ನಿಮಗೆ ಫಸ್ಟ್ ಓದೋದಕ್ಕೆ ನಾನು ಹೇಳಿರ್ತೀನಿ. ಸೊ ಹಾಗಾಗಿ ನಿಮ್ಗೆ ಜಸ್ಟ್ 2 hours ನಿಮ್ಗೆ ಅದನ್ನೆಲ್ಲ ಕಂಪ್ಲೀಟಾಗಿ ಕವರ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವು ಇನ್ನೂ ಟೈಮನ್ನು ತೊಗೊಳ್ತೀರಾ. ಸೊ ಇನ್ನೊಂದು ಅವರ್ ತೊಗೊಂಡು, ಸೊ 3 hours ತೊಗೊಂಡು ಆ ಚಾಪ್ಟರ್ನ ಫಿನಿಷ್ ಮಾಡಿದ ಮೇಲೆ ಶಾರ್ಟ್ ನೋಟ್ಸನ್ನು ನೀವು ಬರೆದಿಟ್ಕೊಳ್ತಾ ಹೋಗಿ ಏನೇನು ಓದಿದ್ರಿ ಅನ್ನುವಂಥದ್ದು. ನೆಕ್ಸ್ಟ್ 1 hour ಏನು ಮಾಡ್ತೀರಾ ಅಂತಂದರೆ ಆ್ಯಂಡ್ ಸೊ 30 minute ಬ್ರೇಕ್ ಇಲ್ಲಿ, ರೈಟ್. ಸೊ ನೀವು ಸ್ನ್ಯಾಕ್ಸ್ ತಿಂತಿರೋ ಅಥವಾ ನೀವು ಹೇಗೆ ಸ್ವಲ್ಪ 30 minute ಬ್ರೇಕನ್ನು ತೊಗೊಂಡು ಮೈಂಡನ್ನು ಅಗೇನ್ ರಿಫ್ರೆಶ್ ಮಾಡಿಕೊಂಡು 11:30 to 12:30ವರೆಗೂ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡ್ಕೊಳ್ತೀರಾ. ಆ್ಯಂಡ್ ಅಗೇನ್ ರೀಕ್ಯಾಪ್, ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿತ್ತು, ನೀವು ಕಾನ್ಸೆಪ್ಟನ್ನು ಓದಿದ್ದೀರಾ ಇಲ್ವಾ ಅಂತಂದರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಎಫರ್ಟ್ ಹಾಕಿ ಓದ್ಕೊಳ್ಬೇಕು, ತಿಳ್ಕೊಳ್ಬೇಕು, ರೈಟ್. ಆ್ಯಂಡ್ ಅದರ ನೋಟ್ಸನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಿಮಗೆ 12:30ಇಂದ 3 o'clockವರೆಗೂ ನೀವು ಯು ಕ್ಯಾನ್ ಹ್ಯಾವ್ ದ ಲಂಚ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ನ್ಯಾಪ್. ಓಕೆ, ಸೊ 12:30ಇಂದ 1:30ವರೆಗೂ ನೀವು ಊಟ ಮಾಡಿದ್ರು. ನೆಕ್ಸ್ಟ್ 1:30ಇಂದ 3 o'clockವರೆಗೂ ನಿಮಗೆ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಆರಾಮಾಗಿ 1.5 ತಾಸು ನಿದ್ದೆ ಮಾಡಿರಿ, ಯಾಕಂದರೆ ಬೇಗ ಎದ್ದಿರ್ತೀರಲ್ಲ, ಓದಿ ಇನ್ನೂ ನಿದ್ದೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿದ್ದೆ ಮಾಡಿ. ನೆಕ್ಸ್ಟ್ 3 to 5 2 hours ಒಂದು ಚಾಪ್ಟರ್ನ ಓದೋದಕ್ಕೆ ಶುರು ಮಾಡ್ತೀರಾ ಇನ್ನೊಂದು ಸಬ್ಜೆಕ್ಟಿಂದು. ಅಥವಾ ನೀವು ಅದೇ ಸಬ್ಜೆಕ್ಟನ್ನೇ ನಾವು ಫುಲ್ ಡೇ ಓದ್ತೀವಿ ಅಂತಂದರೆ ಫೈನ್, ನೀವು ಎಷ್ಟೇ ನೀವು ಚೇಂಜಸ್ ಮಾಡಿಕೊಂಡ್ರೂ ಕೂಡ ನಿಮಗೆ ಆರಾಮಾಗಿ 3 hours ಒಂದು ಚಾಪ್ಟರ್ನ ನೀವು ಓದ್ತಾ ಇದ್ದೀರಿ ಅಂತಂದರೆ ಆರಾಮಾಗಿ 3 weeksಲ್ಲಿ ಎಷ್ಟು ಚಾಪ್ಟರ್ಸ್ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ವೀಕ್ಲಿ ಪ್ಲ್ಯಾನ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಚಾಪ್ಟರ್ಸನ್ನೇ ನೀವು ಆರಾಮಾಗಿ ಕವರ್ ಮಾಡ್ಬೋದು. ಸೊ ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ 2.5 hour, ನೆಕ್ಸ್ಟ್ 5:30 to 8ವರೆಗೂ ನೋಡಿ, ಇಲ್ಲಿ 30 minutes ಬ್ರೇಕನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ 5:30ಇಂದ 8ವರೆಗೂ ನೀವು ಆ ಚಾಪ್ಟರ್ನ ಏನು ಹಿಡ್ಕೊಂಡಿರ್ತೀರ ಅದನ್ನು ಫಿನಿಷ್ ಮಾಡಿ, ಅದರ ಶಾರ್ಟ್ ನೋಟ್ಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ 1/2 hour ಅಥವಾ 1 hour ನೀವು 9 to 10ವರೆಗೂ ಓದ್ತೀನಿ ಅಂತಂದರೆ, ಅಥವಾ 9:30 to 10ವರೆಗೂ ಅಷ್ಟೇ ನಾವು ಓದ್ತೀವಿ ಅಂತಂದರೆ ನೀವು ರೀಕ್ಯಾಪ್ ಮಾಡ್ಕೊಳ್ಳಿ, ಹೋಲ್ ಡೇದು ರಿವಿಷನ್ ಮಾಡಿ. ಆ್ಯಂಡ್ ದೆನ್ 8 to 9 ಇಲ್ಲಿ ಡಿನ್ನರ್ನ ಟೈಮ್ ಇತ್ತು. ಸೊ ಈ ರೀತಿಯಾಗಿ ಮಾಡೋದ್ರ ಮುಖಾಂತರ ನೀವು 1 ಡೇಗೆ 2 ಚಾಪ್ಟರ್ಸನ್ನು ಕವರ್ ಮಾಡ್ತಾ ಇದ್ದೀರಾ. ಓಕೆ, ಸೊ 1 ಡೇಗೆ 2 ಚಾಪ್ಟರ್ಸ್, ಅದು ಒಂದೇ ಸಬ್ಜೆಕ್ಟಿಂದ ಆಗಿರ್ಬೋದು ಅಥವಾ 2 ಬೇರೆ ಸಬ್ಜೆಕ್ಟ್ನ ಒಂದು ಚಾಪ್ಟರ್ ಆಗಿರಬಹುದು. ಓಕೆ, ನೆಕ್ಸ್ಟ್ ಫಾರ್ ಲೇಝಿ ಬಗ್ಸ್ ನೋಡೋದಾದರೆ ನೋಡಿ, ನಾವು ಎದ್ದೇಳೋದೇ 7:30 ಮೇಲೆ, ಹೌದಾ? ಸೊ ಹಾಗಾಗಿ 7:30 or 8ಗೆ ಎದ್ದೇಳ್ತೀವಿ. ಸೊ ಹಾಗಾಗಿ ನೀವು 8 ಅಥವಾ 7:30, ಓಕೆ, ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಬೇಡಿ. ಯಾಕಂದರೆ ಹಾಗೆ ನೀವು ಮುಂದಕ್ಕೆ ಹಾಕ್ತಾ ಅದು ಹಂಗೆ ಮುಂದಕ್ಕೆ ಹೋಗ್ತಾನೇ ಹೋಗುತ್ತೆ, ನೀವು ಬುಕ್ ತೆಗಿಯೋದು ಇಲ್ಲ, ಓದೋದಕ್ಕೆ ಶುರುನೂ ಮಾಡಲ್ಲ. ಅದಕ್ಕೆ ಲಾಸ್ಟ್ 8 ಗಂಟೆ ಅಥವಾ 7:15 ಲಾಸ್ಟ್. ಓಕೆ, 7:15 ಮ್ಯಾಕ್ಸ್ 8. ಓಕೆ, ಸೊ ಎದ್ದ ಮೇಲೆ 30 minutes ಫ್ರೆಶ್ ಅಪ್ಪಿಗೆ ಆಗುತ್ತೆ. ಸೊ ಅದರಲ್ಲೇ ಒಂದು 10 minutes ನೀವು ಕೂಡ ಮೆಡಿಟೇಷನ್ ಮಾಡಲೇಬೇಕು. ಓಕೆ, ಸೊ ಮೆಡಿಟೇಷನ್ ಈಸ್ ವೆರಿ ವೆರಿ ನೆಸೆಸರಿ. ಸೊ ನೋಡಿ, ಲೇಝಿ ಬಗ್ಸ್ ಆ್ಯಕ್ಚುಲಿ 11 hours ಸ್ಟಡಿ ಮಾಡುವಂಥ ಟೈಮ್ ಟೇಬಲ್ ಇದೆ ರೀ. 8 ಗಂಟೆಗೆ ಎದ್ರೂ ನೋಡಿ ಹೆಂಗೆ ಅಂತ ಹೇಳ್ತೀನಿ. ಸೊ ಫಸ್ಟ್ 1 hour 8 to 9 ಒಂದು ಚಾಪ್ಟರ್ನ ಓದೋದಕ್ಕೆ ಶುರು ಮಾಡ್ತೀರಾ, ಒಂದು ಸಬ್ಜೆಕ್ಟ್ ಹಿಡ್ಕೊಂಡು. ಸೊ ಅದರಲ್ಲಿ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀರಾ, 1 hour ಓದಿದ ಮೇಲೆ 9 to 10 ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತೀರಾ. ನೆಕ್ಸ್ಟ್ 2 hours 10 to 12 ಆ ಚಾಪ್ಟರ್ನ ಫಿನಿಷ್ ಮಾಡ್ತೀರಾ. 15 minutes ಬ್ರೇಕ್ ತೊಗೊಳ್ಳಿ. ದೆನ್ 2 hours, ನೆಕ್ಸ್ಟ್ 2 hours ನೀವು 12:15ಇಂದ 2:15ವರೆಗೂ ಅದರ ಶಾರ್ಟ್ ನೋಟ್ಸ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ರೀಕ್ಯಾಪ್. ಸೊ ಸ್ಟಡಿ ಮಾಡುವಂಥ ಮೆಥಡ್ ನಾನು ಹೇಳ್ದಂಗೆ ಸೇಮ್ 5 hours ಡಿವೈಡ್ ಮಾಡುವಂಥದ್ದು ಸೇಮ್ 3 + 1 + 1 ಆಗಿನೇ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಮುಗೀತು, ಲಂಚ್ ಊಟ ಮಾಡ್ಕೊಳ್ಳಿ 2:15 ನಂತರ, ಆ್ಯಂಡ್ ಚೆನ್ನಾಗಿ ನಿದ್ದೆ ಮಾಡಿ 1 hour. ನೆಕ್ಸ್ಟ್ ಅದಾದಮೇಲೆ ಎದ್ದ ಮೇಲೆ 2 hours ಸ್ಟಡಿ ಮಾಡ್ತೀರಾ ಇನ್ನೊಂದು ಚಾಪ್ಟರ್ 3:30 to 5:30. ನೆಕ್ಸ್ಟ್ ಅದಾದಮೇಲೆ 30 minutes ಟೀ ಬ್ರೇಕನ್ನ ತೊಗೊಳ್ಳಿ. ನೆಕ್ಸ್ಟ್ 2 hours 6 to 8 ನೀವು 1 hour ನೀವು ಚಾಪ್ಟರ್ನ ಫಿನಿಷ್ ಮಾಡೋಕ್ಕೆ ತೊಗೊಳ್ತೀರಾ. ಇನ್ನೊಂದು ಅವರಲ್ಲಿ ನೀವು ಅದರ ಶಾರ್ಟ್ ನೋಟ್ಸನ್ನು ಮಾಡಿ ಆ್ಯಂಡ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಅದಾದ ನಂತರ 9 to 8 ಯು ವಿಲ್ ಬಿ ಹ್ಯಾವಿಂಗ್ ದ ಡಿನ್ನರ್ ಬ್ರೇಕ್. ಆ್ಯಂಡ್ ನೆಕ್ಸ್ಟ್ 2 hours ನಿಮಗೆ ಅಗೇನ್ ಸಿಗುತ್ತೆ 10 to 12ವರೆಗೂ. ಆವಾಗ ನೀವು ಏನು ಮಾಡಿ ಅಂತಂದರೆ ಅದರ ರೀಕ್ಯಾಪ್ ಆ್ಯಂಡ್ ಜೊತೆಗೆ ಫುಲ್ ಡೇ ನೀವು ಏನು ಓದಿದ್ದೀರಾ ಅನ್ನುವಂಥದ್ದು ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ. ಅದು ಅಂದ್ಕೊಳ್ಬೋದು 10 to 11ವರೆಗೂ ಅಂದ್ಕೊಳ್ಬಹುದು, ಅಥವಾ ಇನ್ನೂ ಜಾಸ್ತಿನೂ ನೀವು ತೊಗೊಳ್ಬೋದು. ಬಟ್ ನಿದ್ದೆ ಚೆನ್ನಾಗಾಗಬೇಕು, 7 to 8 hours ಅಟ್ಲೀಸ್ಟ್ ಮಿನಿಮಮ್ ನಿದ್ದೆ ಆಗಬೇಕು. ಸೊ ಹಾಗಾಗಿ ನಾನು ಈ ಪ್ಲ್ಯಾನನ್ನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಈ ಪ್ಲ್ಯಾನನ್ನು ಫಾಲೋ ಮಾಡೋದ್ರಿಂದ 2 ಚಾಪ್ಟರ್ಸನ್ನು ನೀವು ಈಸಿಯಾಗಿ 1 ಡೇನಲ್ಲಿ ಡೀಟೇಲ್ ಆಗಿ ಕವರ್ ಮಾಡ್ತೀರಾ. ಓಕೆ, ಸೊ 3 hours ಸ್ಟಡಿ, 1 hour ಶಾರ್ಟ್ ನೋಟ್ ಮಾಡ್ತೀರಾ, 1 hour ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಮತ್ತು ಅದನ್ನು ರಿವೈಸ್ ಮಾಡ್ತೀರಿ. ಇದೇ ತರಹ 5 hours ಡಿವೈಡ್ ಮಾಡಿದ್ರಿ. ಓಕೆ, ಇವಾಗ ನಾವು 10 hours ಟೈಮ್ ಟೇಬಲನ್ನು ನೋಡಿದ್ವಿ, ಹೇಗೆ ಸ್ಟಡಿ ಮಾಡಬೇಕು ಅನ್ನುವಂಥದ್ದನ್ನು ನೋಡಿದ್ವಿ. ಸೊ ಡೈಲಿ ಪ್ಲ್ಯಾನ್ಸಲ್ಲಿ ಏನು ನೋಡಿ, ಡೇ 1. ಓಕೆ, ಸೊ ಡೇ 1
ಏನು ಮಾಡ್ತೀರಾ ನೀವು ಒಂದೊಂದೇ ಚಾಪ್ಟರ್ನ ಕವರ್ ಮಾಡ್ತಾ ಹೋಗ್ತೀರಾ. ಸೊ ಡೇ 2 ಅಗೇನ್ ಫಿಸಿಕ್ಸಿಂದ ಒಂದು, ಕೆಮಿಸ್ಟ್ರಿಯಿಂದ ಒಂದು, ಡೇ 3ಇಂದ ಫಿಸಿಕ್ಸಿಂದ ಒಂದು, ಕೆಮಿಸ್ಟ್ರಿಯಿಂದ. ಸೊ 3 ಡೇಸ್ ಆಯಿತು. ನೆಕ್ಸ್ಟ್ 3 ಡೇಸ್ ಏನು ಓದ್ತೀರಾ ನೀವು ನೋಡಿ, 3+3+1 ಅಂತ ಹೇಳಿದ್ದೆ ನಾನು, ಹೌದಾ? ಸೊ 7 ಡೇಸ್, ಪ್ರತಿ ಸಬ್ಜೆಕ್ಟ್ಗೂ 7 ಡೇಸ್ ಸಿಗುತ್ತೆ. ಅಂದರೆ ಹೇಗೆ ಅದನ್ನು ಡಿವೈಡ್ ಮಾಡ್ಕೊಳ್ತೀರಾ ನೋಡಿ, 3 ಡೇಸ್ ಒಂದು 2 ಸಬ್ಜೆಕ್ಟ್ಸ್ ಆಯಿತು. ನೆಕ್ಸ್ಟ್ 3 ಡೇಸ್ ನೀವು ಮ್ಯಾಥಮೆಟಿಕ್ಸ್, ಬಯಾಲಜಿ ಅದರಿಂದನೂ ಕೂಡ ಸೇಮ್ 1 ಚಾಪ್ಟರ್ಸನ್ನು ಕವರ್ ಮಾಡ್ತೀರಾ. ಡೇ 7 ಏನು ಮಾಡಬೇಕು, PCMB ಕಂಪ್ಲೀಟಾಗಿ ಮಾಕ್ ಟೆಸ್ಟ್ ಅಂತಂದರೆ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನ ತೊಗೊಳ್ಳಿ. ಓಕೆ, ಸಿಂಪಲ್ಲಾಗಿ ಕ್ವಶನ್ ಪೇಪರನ್ನು ತೊಗೊಂಡ್ಬಿಟ್ಟು ಸ್ಟಾರ್ಟ್ ಸಾಲ್ವಿಂಗ್ ಇಟ್. ಓಕೆ, ಸೊ ಸ್ಟಾರ್ಟ್ ಸಾಲ್ವಿಂಗ್ ಇಟ್, ಟೈಮ್ ಹಚ್ಚಿ. ಓಕೆ, ಸೊ ಟೈಮ್ ಎಷ್ಟಿರುತ್ತೆ ನಿಮಗೆ, 70 ಮಿನಿಟ್ಸ್ ಅಷ್ಟೇ ನೀವು ಟೈಮ್ ಹಚ್ಕೊಂಡು ಓದಬೇಕು. ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ 80 ಮಿನಿಟ್ಸಲ್ಲಿ ನಿಮ್ಗೆ OMR ಶೀಟು ಅದು ಇದು ತುಂಬೋದಕ್ಕೆ 10 ಮಿನಿಟ್ಸ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಸಿಗೋದು 70 ಮಿನಿಟ್ಸ್. ಸೊ 70 ಮಿನಿಟ್ಸಲ್ಲಿ 60 ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಡೇ. ಓಕೆ, ಸೊ ಇದು ಈ ತರಹ ಟೈಮ್ ಟೇಬಲ್ನ ನೀವು 2 ವೀಕ್ ಫಾಲೋ ಮಾಡಿ, ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕ್. ನೋಡಿ, ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇದನ್ನು ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ, ಓಕೆ, ಸೊ ವೀಕ್ 1 ಫಿಸಿಕ್ಸ್ 3 ಚಾಪ್ಟರ್ಸ್ ಕವರ್ ಆಗುತ್ತೆ, ಕೆಮಿಸ್ಟ್ರಿ 3 ಚಾಪ್ಟರ್ಸು, ಮ್ಯಾಥಮೆಟಿಕ್ಸ್ 3, ಬಯಾಲಜಿ 3. ನೆಕ್ಸ್ಟ್ ವೀಕ್ 2 ಏನು ಸೇಮ್ ಇದೇ ತರಹ ಅಂತಂದರೆ ಬೈ ದ ಎಂಡ್ ಆಫ್ ವೀಕ್ 2 ನಿಮ್ದು ಎಷ್ಟೆಷ್ಟು ಚಾಪ್ಟರ್ಸ್ ಕವರ್ ಆಗಿರುತ್ತೆ, 6 ಚಾಪ್ಟರ್ಸ್ ಕವರ್ ಆಗಿರುತ್ತೆ. ನೋಡಿ, ಆ 6 ಚಾಪ್ಟರ್ಸ್ಗೆ ಯಾಕೆ ನಾನು ಒಂದೊಂದು ದಿನ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ಅವೆಲ್ಲ ಹೈಯೆಸ್ಟ್ ವೇಟೇಜ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕಂಬೈನ್ ಮಾಡಿ ಎಲ್ಲ ಚಾಪ್ಟರ್ಸ್ ಓದೋದಕ್ಕೆ ಕಷ್ಟ ಆಗುತ್ತೆ. ಸೊ ಡೀಟೇಲಾಗಿ ಓದಲಿ ಅಂಥೇಳಿ 2 ವೀಕ್ ನೀವು ಈ ಫಾಲೋ ಮಾಡ್ತೀರಾ. ವೀಕ್ 3 ಏನು ಮಾಡ್ತೀರಾ ಅಂದರೆ ಟೈಮ್ ಟೇಬಲ್ ಸೇಮ್ ಇರುತ್ತೆ, ಬಟ್ ನೀವು ಓದುವಂಥ ಚಾಪ್ಟರ್ಸ್ ಚೇಂಜ್ ಇರುತ್ತೆ. ಅಂದರೆ 2 ಚಾಪ್ಟರ್ಸನ್ನು ಓದೋದಕ್ಕೆ ಶುರು ಮಾಡ್ತೀರಾ. ಓಕೆ, ಅಂದರೆ ಫಿಸಿಕ್ಸ್ 2 ಚಾಪ್ಟರ್ಸ್ ಓದ್ತೀರಾ 5 ಅವರ್ಸಲ್ಲಿ, ಕೆಮಿಸ್ಟ್ರಿ 2 ಚಾಪ್ಟರ್ಸ್ ಓದ್ತೀರಾ. ಯಾಕಂತಂದರೆ ನೆಕ್ಸ್ಟ್ ಬರುವಂತಹ ಚಾಪ್ಟರ್ಸ್ಗಳು ವೀಕ್ 3ಗೆ ನಿಮಗೆ ಬರುವಂತಹ ಚಾಪ್ಟರ್ಸು 6 ಮಾರ್ಕ್ಸು, 5 ಕ್ವೆಶನ್ಸು ಅಥವಾ ಅಂಥ ಏನು ಚಾಪ್ಟರ್ಸ್ ಇರೋದಿಲ್ಲ. ಎಷ್ಟು ಬರುತ್ತೆ ನಿಮಗೆ, ಒಂದು 3 ಕ್ವೆಶನ್ಸ್ ಬರುವಂತಹ ಚಾಪ್ಟರ್ಸ್ ಇರುತ್ತೆ. 5 ಅವರ್ಸಲ್ಲಿ ನೀವು 2 ಚಾಪ್ಟರ್ಸ್ನ ಕವರ್ ಮಾಡ್ಬೋದು. ಸೊ ಹಾಗಾಗಿ ಏನು ಹೇಳ್ತಾ ಇದ್ದೀರಿ ಅಂದರೆ ವೀಕ್ 3ನಲ್ಲಿ ನೀವು 2 ಚಾಪ್ಟರ್ಸ್ನ ಕವರ್ ಮಾಡ್ತೀರಿ. ಸೊ ಈ ರೀತಿ ಮಾಡಿದಾಗ ನಿಮಗೆ ಬೈ ದ ಎಂಡ್ ಆಫ್ ವೀಕ್ 3 ಎಷ್ಟು ಚಾಪ್ಟರ್ಸ್ ಕವರ್ ಆಗಿರುತ್ತೆ ಅಂತಂದರೆ ಫ್ರಮ್ ಈಚ್ ಸಬ್ಜೆಕ್ಟ್ ನಿಮಗೆ ಸೆಕೆಂಡ್ ವೀಕಲ್ಲಿ 6 + 4 ಅಂದರೆ 10 ಚಾಪ್ಟರ್ಸ್. ನೋಡಿ, ಟಾಪ್ 10 ಚಾಪ್ಟರ್ಸ್ ನಿಮಗೆ 3 ವೀಕಲ್ಲೇ ಕವರ್ ಆಗಿ ಹೋಯಿತು. ನಾನು ಹೇಳಿರಲಿಲ್ವಾ, ಬೈ ದ ಎಂಡ್ ಆಫ್ 3 ವೀಕ್ಸ್ ನಿಮಗೆ ಟಾಪ್ 10 ಚಾಪ್ಟರ್ಸ್ ಕವರ್ ಆಗಿ ಹೋಗಿರುತ್ತೆ. ನಿಮ್ಗೆ ಇನ್ನೂ ಟೈಮ್ ಅಂದರೆ ನೋಡಿ, ನಮಗೆ ಇಡೀ 5 ಅವರ್ ಒಂದು ಚಾಪ್ಟರ್ನ ಏನು ಅಷ್ಟೊಂದು ಬೇಕಾಗಲ್ಲ, ನಮಗೆ ಇನ್ನೂ ಸ್ವಲ್ಪ ಓದ್ಕೊಳ್ಬಹುದು. ಅಂದರೆ ನೀವು ಇನ್ನೂ ಸ್ಪೀಡಪ್ ಮಾಡಿದ್ರಿ ಅಂತಂದರೆ ಇದ್ರ ಜೊತೆಗೆ ಇನ್ನೊಂದಿಷ್ಟು ಚಾಪ್ಟರ್ಸ್, ಇನ್ನೊಂದು ಪ್ರತಿ ಸಬ್ಜೆಕ್ಟಿಂದನೂ ಒಂದು 2-3 ಚಾಪ್ಟರ್ಸನ್ನು ಓದ್ಕೊಂಡು ಇನ್ನೂ ಜಾಸ್ತಿ ಚಾಪ್ಟರ್ಸನ್ನು ನೀವು ಪ್ರತಿ ಸಬ್ಜೆಕ್ಟಿಂದ ಕವರ್ ಮಾಡಬಹುದು. ಓಕೆ, ಸೊ ದಿಸ್ ವಾಸ್ ದ ವೀಕ್ಲಿ ಪ್ಲ್ಯಾನ್. ಓಕೆ, ಸೊ ವೀಕ್ಲಿ ಪ್ಲ್ಯಾನನ್ನು ಇವಾಗ ನೀವು ಶುರು ಮಾಡಿ. ನಾನಂತೂ ಟಾಪ್ 10 ಚಾಪ್ಟರ್ಸನ್ನು ಕೊಟ್ಟಿದ್ದೀನಿ. ಸೊ ಡೈಲಿ ಯಾವ ದಿನ ಯಾವ್ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಓಕೆ, ಸೊ ಫಿಸಿಕ್ಸು, ಕೆಮಿಸ್ಟ್ರಿ ಫಸ್ಟ್ 3 ಡೇಸ್ 1 2 3 ಡೇಸ್ ಫಿಸಿಕ್ಸು, ಕೆಮಿಸ್ಟ್ರಿದು ಯಾವ್ಯಾವ ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಬರೀರಿ. ನೆಕ್ಸ್ಟ್ 3 ಡೇಸು ಮ್ಯಾಥಮೆಟಿಕ್ಸ್, ಬಯಾಲಜಿದು ಯಾವ್ಯಾವ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಬರೆದಿಟ್ಕೊಳ್ಳಿ. ವೀಕ್ ಎಂಡ್ ರಿವಿಷನ್ ಮಾಡ್ತೀರಾ ನೆಕ್ಸ್ಟ್ ವೀಕ್. ಓಕೆ, ಸೊ ಇದೇ ತರಹ ಸೇಮ್ ಫಾಲೋ ಆಗುತ್ತೆ. ವೀಕ್ 3ಗೆ 2 ಚಾಪ್ಟರ್ಸ್ನ ಇದೇ ಟೈಮ್ ಟೇಬಲ್ಲು 2 ಚಾಪ್ಟರ್ಸ್ನ ಓದೋದಕ್ಕೆ ಶುರು ಮಾಡಿರ್ತೀರಾ. ಸೊ ಈ ರೀತಿಯಾಗಿ ಡೈಲಿ ಪ್ಲ್ಯಾನ್, ವೀಕ್ಲಿ ಪ್ಲ್ಯಾನ್ ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಸೊ ಸದ್ಯಕ್ಕೆ ಹಾಕ್ಕೊಂಡು ನೀವು ಇವತ್ತಿನ ದಿನ ಏನು ಕವರ್ ಮಾಡ್ತೀರಾ, ಯಾವ್ಯಾವ ಚಾಪ್ಟರ್ ಕವರ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಲೆಟ್ ಅಸ್ ಸಿ ಎಷ್ಟು ಜನ ಈ ಚಾಲೆಂಜನ್ನು ಸೀರಿಯಸ್ ಆಗಿ ತೊಗೊಳ್ತೀರಾ ಅಂಥೇಳಿ ನೋಡೋಣ. ಓಕೆ, ಸೊ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಜಸ್ಟ್ 20 ಡೇಸಲ್ಲಿ ಟಾಪ್ 10 PCMB ಚಾಪ್ಟರ್ಸನ್ನು ಈಸಿಯಾಗಿ ಕವರ್ ಮಾಡ್ಬೋದು. ನೋಡಿ, ಟಾಪ್ 10 ಅಂದರೆ ಎಷ್ಟು, 40 ಚಾಪ್ಟರ್ಸ್ ಇನ್ 20 ಡೇಸ್ ಈಸಿಯಾಗಿ ಕವರ್ ಮಾಡಬಹುದು ರೀ, ಈ ಟೈಮ್ ಟೇಬಲನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ವಾಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚೆಚ್ಚು KCET ಸ್ಟ್ರಾಟಜಿ ವೀಡಿಯೋಸ್ಗಳನ್ನು, ಈಸಿ ಚಾಪ್ಟರ್ಸ್ ಯಾವುದು ಆ್ಯಂಡ್ ಬಯಾಲಜಿ, ಸ್ಪೆಷಲಿ ಬಯಾಲಜಿದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸ್ಟೇ ಕನೆಕ್ಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.